ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್ ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಸಂಖ್ಯೇಯೋ ಅಪ್ರಮೇಯಾತ್ಮ ವಿಶಿಷ್ಟಶಿಷ್ಟಕೃಚ್ಯುಚಿಃ ಸಿದ್ಧಾರ್ಥಸಿದ್ಧಸಂಕಲ್ಪಸಿದ್ಧಿದಸಿದ್ಧಿಸಾಧನಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಹಿಂದಿನ ಪಾಠದಲ್ಲಿ ಸಿದ್ಧಸಂಕಲ್ಪ ಆದ ಕಾರಣ ಸ್ವತಂತ್ರ ಕರ್ತೃವಾದ ಭಗವಂತ ಏನು ಮಾಡ್ತಾನೆ, ಆ ಜೀವನು ತಾನು ಮಾಡಬೇಕಾದಂತಹ ಪ್ರತಿಯೊಂದು ಕ್ರಿಯೆಯೂ ಮಾಡುವಂತೆ ಮಾಡ್ತಾನೆ ಭಗವಂತ. ಅದಕ್ಕೆ ನಾವು ಹೇಳ್ತೀವಿ ನಾಹಂಕರ್ತ ಹರಿಃಕರ್ತ ಅಂತೇಳಿ. ನಾನು ಕರ್ತನಲ್ಲ, ಭಗವಂತನೇ ಕರ್ತ. ತಥಾಪಿ ಮತ್ಕೃತ ಪೂಜಾ, ನಾನು ಇಲ್ಲಿಯವರೆಗೂ ಮಾಡಿರುವಂತಹ ಭಗವಂತನ ಪೂಜೆ ಕೂಡ ಅವನಿಂದಲೇ ಆಗಿರೋದು. ಅವನು ನನ್ನಲ್ಲಿದ್ದು ಬಿಂಬರೂಪಿಯಾಗಿ ನನ್ನಲ್ಲಿದ್ದು ತನ್ನ ಪೂಜೆ ತಾನೇ ಮಾಡಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆದ ಕಾರಣ ಭಗವಂತ ಅಸ್ವತಂತ್ರನಾದ ಜೀವನಿಂದ ಅವನು ಮಾಡಬೇಕಾದಂತಹ ಪ್ರತಿಯೊಂದು ಕ್ರಿಯೆಯನ್ನು ಸ್ವತಂತ್ರ ಕರ್ತೃವಾಗಿ ತಾನು ಅವನು ಮಾಡುವಂತೆ ಮಾಡ್ತಾನೆ. ಕರ್ಮ ಮಾಡಿದಾಗ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಫಲಂ ಶುಭಾಶುಭಂ. ನಾವು ಮಾಡಿದ ಒಂದು ಕರ್ಮಗಳು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾವು ಅನುಭವಿಸಲೇಬೇಕು. ಅದೇ ಮಾಡಿದ್ದುಣ್ಣೋ ಮಹಾರಾಯ. ನಾವು ಅಡಿಗೆ ಮಾಡಿಕೊಂಡಾಗ ಅದು ಉಪ್ಪಗಿದೆಯೋ ಹುಳ್ಳಗಿದೆಯೋ ಖಾರವಾಗಿದೆಯೋ ರುಚಿ ಇದೆಯೋ ರುಚಿ ಇಲ್ಲವೋ ನಾವು ಮಾಡಿಕೊಂಡಿದ್ದು ನಾವು ತಿನ್ನಲೇಬೇಕು, ಎತ್ತಿ ಬಿಸಾಡಲಿಕ್ಕಂತೂ ಆಗುವುದಿಲ್ಲ. ಹಾಗೆ ಭಗವಂತ ಇವನಿಂದ ಅವನ ಕರ್ಮಾನುಸಾರ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಏನೇನು ಕರ್ಮಗಳನ್ನು ಅವನು ಮಾಡುವಂತೆ ಮಾಡ್ತಾನೋ ಆಯಾ ಕರ್ಮದ ಫಲಗಳು ಅವನಿಗೆ ಉಂಟುವಾಗುವಂತೆ ಕೂಡ ಅವನೇ ಮಾಡ್ತಾನೆ. ಆದ ಕಾರಣ ನಾವು ಕರ್ಮ ಮಾಡಬೇಕಾದರೂ ಕರ್ಮದ ಫಲ ಹೊಂದಬೇಕಾಗಿದ್ದರೂ ಅಂದರೆ ಕರ್ಮಸಿದ್ಧಿಯಾಗಬೇಕಾಗಿದ್ದರೂ ಫಲಸಿದ್ಧಿಯಾಗಬೇಕಾಗಿದ್ದರೂ ಭಗವಂತನ ಆರಾಧನೆಯೇ ಮೂಲ, ಅವನ ಪಾದಾರಾಧನೆಯೇ ಮೂಲ. ಅದನ್ನೇ ಹೇಳ್ತಾ ಇದ್ದಾರೆ, ಸರ್ವಸಾಮಪಿ ಸಿದ್ಧೀನಾಂ ಮೂಲಂ ತಚ್ಚರಣ ಅರ್ಚನಂ ಅಂತ ಭಾಗವತ ಹೇಳುತ್ತೆ. ಆದ ಕಾರಣ ಭಗವಂತನ ಪಾದಾರವಿಂದಗಳೇ, ಭಗವಂತನ ಚರಣಗಳೇ, ಅವನ ಆರಾಧನೆಯೇ, ಆ ಪಾದಾರಾಧನೆಯೇ ಎಲ್ಲದಕ್ಕೂ ಸಿದ್ಧಿ, ಫಲಸಿದ್ಧಿ, ಕಾರ್ಯಸಿದ್ಧಿಗೂ ಅವನ ಆರಾಧನೆಯೇ ಮೂಲ. ಆದ ಕಾರಣ ನಾವು ಏನು ಮಾಡಬೇಕಾಗಿದ್ದರೂ ಅವನು ಮಾಡಿಸಬೇಕು. ಒಂದು ಕಾರ್ಯಸಿದ್ಧಿ ಆಗಬೇಕಾಗಿದ್ದರು ನಾವು ಅಂದ್ಕೊಳ್ತೇವೆ ಈ ಕೆಲಸ ನಾನು ಮಾಡ್ತೇನೆ ಅಂತೇಳಿ, ಆದರೆ ಮಾಡಲಿಕ್ಕೆ ನಮಗಾಗುವುದಿಲ್ಲ. ಊಟ ಮಾಡೋದು
ನಮ್ಮಿಷ್ಟ ಅಂತ ಅಂದ್ಕೊಳ್ತೇವೆ. ಊಟ ನಮಗೆ ಬೇಕಾದ್ದು ನಾವೇನು ಬೇಕಾದ್ರೂ ತಿನ್ಬೋದು. ನನ್ನ ಬಾಯಿ, ನನ್ನ ಕೈ, ನನ್ನ ಮನೇಲಿ ಮಾಡಿದ ಅಡಿಗೆ ನಾನು ತಿಂತೇನೆ, ಒಂದು ಕ್ರಿಯೆ ಇದು. ಊಟ ಮಾಡೋದೆಂಬುದು ಕ್ರಿಯೆ. ಆದರೆ ಅದು ಕೂಡ ನಮಗಾಗುವುದಿಲ್ಲ. ಎಲ್ಲ ಸಿದ್ಧ ಮಾಡಿಕೊಂಡಿರ್ತೇವೆ. ಅಡಿಗೆ ಆಯಿತು, ಬೇಕಾದ ನಮ್ಗೆ ಇಷ್ಟವಾದ ಐಟಮ್ಸ್ ಎಲ್ಲ ಹೇಳಿ ಮನೆಯಲ್ಲಿ ಹೆಂಗಸರಿಗೆ ಹೇಳಿ ಎಲ್ಲ ಮಾಡಿಟ್ಕೊಂಡಿರ್ತೇವೆ. ಇನ್ನೇನು ಕೂಡಬೇಕು, ಎಲೆ ಹಾಕಿರ್ತಾರೆ, ಬಡಿಸಿರ್ತಾರೆ. ಏನು ನಾವು ಪರಿಶೋಚನೆ ಮಾಡಿದ್ವಿ, ಚಿತ್ರಾವತಿ ಇಟ್ವಿ, ಅಮೃತೋಪಿ ಸ್ತರಣಮಸಿ ಸ್ವಾಹ ಅಂತ ತೀರ್ಥ ಕೈಯಲ್ಲಿ ಹಾಕ್ಕೊಂಡ್ವಿ. ಇನ್ನೇನು ಕುಡಿಬೇಕು. ಫೋನ್ ರಿಂಗ್ ಆಗುತ್ತೆ, ಫೋನ್ ನಮ್ಮ ಬಗಲಿಗೆ ಯಾವಾಗೂ ಇರುತ್ತೆ. ಮೊಬೈಲ್ ರಿಂಗ್ ಆದ ಕೂಡಲೇ ರಿಸೀವ್ ಮಾಡ್ಕೊಳ್ತೇವೆ. ಏನಾಗುತ್ತೆ, ಯಾರೋ ಹೋದರು ಅಂತ ನ್ಯೂಸ್ ಬರುತ್ತೆ, ಮುಗೀತು ಅಲ್ಲಿಗೆ. ಅಮೃತೋಪಿ ಸ್ಥಳ ಕೈಯಲ್ಲಿ ತೀರ್ಥ ಇನ್ನೇನು ಬಾಯಿ ಹತ್ತಿರ ಹೋಗಿದೆ, ಕುಡ್ದಿಲ್ಲ, ಮೊಬೈಲ್ ಬಂತು, ಅಟೆಂಡ್ ಮಾಡಿದ್ವಿ, ಸತ್ತರು, ಮುಗಿದೋಯ್ತು. ನನ್ನ ಊಟ ನಾನು ಮಾಡಲಿಕ್ಕೆ ನನ್ನ ಕೈ, ನನ್ನ ಬಾಯಿ, ನನ್ನ ಊಟ, ನನ್ನ ಮನೆ ಆದರೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದ ಕಾರಣ ಅದಕ್ಕೆ ಹೇಳ್ತಾರೆ, ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವಯೇವ ಹಿ. ವಿಷ್ಣು ಭಕ್ತಿ ಪರಾಯಣರಾದಂತಹ ತತ್ವಾಭಿಮಾನಿ ದೇವತೆಗಳೇ ನಮ್ಮನ್ನು ನಾನು ಧರ್ಮ ಮಾರ್ಗದಲ್ಲೇ ಹೋಗುವಂತೆ ನಮಗೆ ಪ್ರೇರಣೆ ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಆದ ಕಾರಣ ನಮ್ಮ ಕರ್ಮಸಿದ್ಧಿಗಾದರೂ ಫಲಸಿದ್ಧಿಗಾದರೂ ಭಗವಂತನ ಪಾದಾರಾಧನೆಯೇ ಎಲ್ಲದಕ್ಕೂ ಮೂಲ ಅಂತ ಹೇಳಿ ಕುಚೇಲನು ಹೇಳ್ತಾನೆ ಭಾಗವತದಲ್ಲಿ. ಕುಚೇಲನು ಭಗವಂತನ ಪಾದಾರಾಧನೆ ಮಾಡಿ ಭಗವಂತನ ಅನುಗ್ರಹದಿಂದ ಸಕಲ ಸಿದ್ಧಿಗಳನ್ನು ಹೊಂದಿದ್ದಾನೆ. ಭಾಗವತದಲ್ಲಿ ಕುಚೇಲೋಪಾಖ್ಯಾನ ಭಗವಂತನ ಆರಾಧನೆ ಅಂದರೆ ಭಕ್ತಿ ಮಾಡೋದರಿಂದ ಏನು ಫಲಸಿದ್ಧಿ ಎಂಬುದಕ್ಕೆ ಕುಚೇಲ, ಅಜಾಮಿಳ, ಪ್ರಹ್ಲಾದ, ಧ್ರುವರಾಜರು ಇವರೆಲ್ಲರೂ ಕೂಡ ನಮಗೆ ದೃಷ್ಟಾಂತವಾಗಿ ಕಾಣ್ತಾ ಇರ್ತಾರೆ. ಅದಕ್ಕೆ ತನ್ನ ಭಕ್ತರಿಗೆ ಕರ್ಮಸಿದ್ಧಿಯನ್ನು ಫಲಸಿದ್ಧಿಯನ್ನು ಉಂಟು ಮಾಡುವವನಾದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಇನ್ನು ಅಣಿಮಾದಿ ಸಿದ್ಧಿ ದದಾತಿ ಇತಿ ಸಿದ್ಧಿದಃ. ತನ್ನ ಭಕ್ತರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳು, ಇಲ್ಲಿ 18 ಸಿದ್ಧಿಗಳು ಅಂತ ಹೇಳಿದ್ದಾರೆ. ನನಗೆ ತಿಳಿದಷ್ಟು ಅಣಿಮ, ಮಹಿಮ, ಗರಿಮ ಅಂತ 8 ಸಿದ್ಧಿಗಳಿದೆ. 18 ಸಿದ್ಧಿಗಳು ಯಾವುದು ಅಂತ ನನಗೆ ನೋಡಿದೆ, ನನಗೂ ಸಿಗಲಿಲ್ಲ, ಅದು ಹುಡುಕಬೇಕು. 18 ಸಿದ್ಧಿಗಳು, ಅಣಿಮಾದಿ ಅಷ್ಟಸಿದ್ಧಿ ಅಂತ ಇದೆ, 18 ಸಿದ್ಧಿ ಅಂತ ಹೇಳಿದ್ದಾರೆ, ನೋಡಬೇಕು. 18 ಸಿದ್ಧಿ ನನಗೆ ನಿನ್ನೆ ಹುಡುಕಿದೆ, ಸಿಗಲಿಲ್ಲ. ತನ್ನ ಭಕ್ತರಿಗೆ ಅಣಿಮ, ಮಹಿಮ, ಗರಿಮ ಮೊದಲಾದ 18 ಸಿದ್ಧಿಗಳನ್ನು ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಅಣಿಮ, ಮಹಿಮ, ಗರಿಮ. ಅಣಿಮ ಅಂದರೆ ಸಣ್ಣದಾಗಿ ಆಗೋದು. ಅದಕ್ಕೆ ದೃಷ್ಟಾಂತ ರಾಮಾಯಣದಲ್ಲಿ ಹನುಮಂತ ಲಂಕೆಗೆ ಹೋಗಬೇಕು ಅಂತ ಹೋದಾಗ ಅವಳು ಲಂಕಿಣಿ ಅಡ್ಡ ಇದ್ಲು. ಆವಾಗ ಏನು ಮಾಡಿದ್ರು, ಹನುಮನ್ ದೇವರು ಸಣ್ಣದಾಗಿ ಅವಳ ಬಾಯಿಂದ ಮೂಗಿಂದ ತೂರಿಕೊಂಡು ಬಂದು ಎಲ್ಲ ಮಾಡ್ತಾರೆ. ಹಾಗೆ ಮಹಿಮ ದೊಡ್ಡದಾಗೋದು. ಈ ರೀತಿಯಾಗಿ ತನ್ನ ಭಕ್ತರಿಗೆ ಅಣಿಮಾದಿ ಸಿದ್ಧಿಗಳನ್ನು ನೀಡುವವನಾದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಇನ್ನು ಸರ್ವಸಾಮಪಿ ಸಿದ್ಧೀನಾಂ ಹೇತು ಪತಿ ಅಹಂ ಪ್ರಭು ಭಾಗವತ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅಣಿಮಾದ್ಯಾಹ ವಿರಿಂಚಸ್ಯ ತತ್ಪ್ರಸಾದಾತ್ ಪರಾಧಿಕಾಹ ಸ್ವಾಭಾವ್ಯ. ಭಾಗವತ ತಾತ್ಪರ್ಯ ನಿರ್ಣಯ ಹೇಳ್ತಾ ಇದೆ. ಶ್ರೀಕೃಷ್ಣನು ಉದ್ಧವನಿಗೆ ಅಣಿಮಾದಿ 18 ಸಿದ್ಧಿಗಳನ್ನು ಉಪದೇಶ ಮಾಡಿ ಪರಿಚಯ ಮಾಡಿ ಹೇಳ್ತಾನಂತೆ. ಸಕಲ ಸಿದ್ಧಿಗಳಿಗೂ ನಾನೇ ಕಾರಣ, ನಾನೇ ಒಡೆಯ ಅಂತ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ. ಅದೇ ಹೇಳ್ತಾ ಇದ್ದಾರೆ, ಸರ್ವಸಾಮಪಿ ಸಿದ್ಧೀನಾಂ ಹೇತು ಪತಿ ಅಹಂ ಪ್ರಭು. ಹೇ ಉದ್ಧವ, ಏನೇನು ಅಣಿಮಾದಿ ಸಿದ್ಧಿಗಳು ಇದೆಯೋ ಆ ಎಲ್ಲ ಸಿದ್ಧಿಗಳಿಗೂ ಪತಿ, ಪ್ರಭು, ಯಜಮಾನ ನಾನೇ ಅಂತ ಭಗವಂತ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡ್ತಾ, ವಿರಿಂಚಸ್ಯ ತತ್ಪ್ರಸಾದಾತ್ ಪರಾಧಿಕಾಹ,
ಅಂದರೆ ಚತುರ್ಮುಖನಲ್ಲಿ ಇತರ ದೇವತೆಗಳಕ್ಕಿಂತ ಎಲ್ಲರಕ್ಕಿಂತ ಹೆಚ್ಚಾದ ಸಿದ್ಧಿಗಳು ಬರುವಂತೆ, ಚತುರ್ಮುಖ ಬ್ರಹ್ಮ ಹೊಂದುವಂತೆ ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮನಲ್ಲಿ ಎಲ್ಲರಕ್ಕಿಂತ ಹೆಚ್ಚಾದ ಸಿದ್ಧಿಗಳು ಇದೆ. ಅದು ಹೇಗೆ ಬಂತು? ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಅನುಗ್ರಹ ಮಾಡಿರುವ ಕಾರಣ ಬಂತು. ಆದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಅಷ್ಟೇ ಅಲ್ಲ, ಸಿದ್ಧಿಂ ಮೋಕ್ಷಂ ದದಾತೀತಿ ಸಿದ್ಧಿದಃ. ಮುಕ್ತಿಯೋಗ್ಯರಿಗೆ, ಯಾರ್ಯಾರು ಮುಕ್ತಿಯೋಗ್ಯ ಜೀವರಿದ್ದಾರೋ ಅವರಿಗೆ ಮುಕ್ತಿಯನ್ನು ಸಿದ್ಧಿಪಡಿಸುವವನು. ಸಾತ್ವಿಕ ಜೀವರಾಶಿಗಳು ಸಾಧನೆ ಮಾಡಿಕೊಳ್ತಾರೆ. ಸಾಧನೆ ಮಾಡಿಕೊಂಡು ಅವರು ಸಾಧನೆ ಪೂರ್ತಿಯಾದ ನಂತರ ಅವರು ಬಯಸುವಂತಹ ಮುಕ್ತಿ ಬರಬೇಕು. ಆ ಮುಕ್ತಿಯನ್ನು ಮುಕ್ತಿಯೋಗ್ಯ ಜೀವರಿಗೆ ಸಿದ್ಧಿಪಡಿಸುವವನು, ಕೊಡುವವನು. ಆದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಇನ್ನು ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ಶತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಯಾವ ಭಗವಂತನಿಂದಲೇ ಪ್ರಾಣಿಗಳಲ್ಲಿ ಪ್ರವೃತ್ತಿ ಉಂಟಾಗತ್ತೆ. ಭಗವಂತನೇ ಈ ಇಡೀ ಜಗತ್ತೆಲ್ಲ ವ್ಯಾಪಿಸಿ ಇದ್ದಾನೆ. ನಾವು ಈ ಕೆಲಸ ಮಾಡಬೇಕು, ಮಾಡಬಾರದು ಎಂದು ಒಂದು ಪ್ರವೃತ್ತಿ ಬರುತ್ತೆ. ಆ ಪ್ರವೃತ್ತಿ ಯಾರಿಂದ ಬರುತ್ತೆ? ಭಗವಂತನಿಂದ ಬರುತ್ತೆ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಇಡೀ ಪ್ರಪಂಚವೆಲ್ಲ. ಅಂತಹ ಭಗವಂತನನ್ನು ಸ್ವವರ್ಣಾಶ್ರಮೋಚಿತವಾದ ಕರ್ಮಗಳಿಂದ, ಅಂದರೆ ಯಾರು 4 ವರ್ಣಗಳಿದೆ, 4 ಆಶ್ರಮಗಳಿದೆ, ಈ ಯಾರ್ಯಾರು ಅವರವರ ಸ್ವವರ್ಣಾಶ್ರಮ ಉಚಿತವಾದಂತಹ ಕರ್ಮಗಳನ್ನು ಮಾಡಿ ಭಗವಂತನನ್ನು ಆರಾಧಿಸಿ ಮುಕ್ತಿಯನ್ನು ಹೊಂದುತ್ತಾರೆ ಇವರು. ಆದ ಕಾರಣ ಈ ಮುಕ್ತಿ ಎಂಬುದು ಭಗವಂತನ ಅನುಗ್ರಹದಿಂದ ಮಾತ್ರ ಬರುತ್ತೆ ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮುಕ್ತಿ ಬರಬೇಕು, ನಾನು ಸಾಧನೆ ಮಾಡಿಕೊಳ್ತೇನೆ, ನನಗೆ ಮುಕ್ತಿ ಬರುತ್ತೆ ಅಂತ ಹೇಳಿದರೆ, ನೀನು ಎಷ್ಟೇ ದೊಡ್ಡ ಭಕ್ತನಾದರೂ, ನೀನು ಎಷ್ಟೇ ದೊಡ್ಡದಾದ ಸಾಧನೆ ಮಾಡಿಕೊಂಡರೂ ಕೂಡ ನಿಮಗೆ ಭಗವತ್ ಪ್ರಸಾದ, ಮುಕ್ತಿಗೆ ಭಗವತ್ ಪ್ರಸಾದವೇ ಕಾರಣ ಹೊರತು ನಮ್ಮ ಸಾಧನೆ, ನಮ್ಮ ಜ್ಞಾನ, ಭಕ್ತಿ, ವೈರಾಗ್ಯ ಇದ್ಯಾವುದೂ ಕಾರಣವಲ್ಲ. ಇವೆಲ್ಲವೂ ಇದ್ದರೂ ಕೂಡ ಇದರ ಜೊತೆಗೆ ಭಗವಂತನ ಅನುಗ್ರಹ ಬೇಕು, ಪ್ರಸಾದ ಬೇಕು. ಇವನಿಗೆ ನಾನು ಮುಕ್ತಿ ಕೊಡಬೇಕು. ಯಮೇ ವೈಶ ವೃಣುತ ಅಂತ ಬರ್ತಾ ಇದೆ, ಶ್ರುತಿ ಹೇಳುತ್ತೆ. ಭಗವಂತನಿಗೆ ಯಾರಿಗಾದರೆ ಇವನಿಗೆ ನಾನು ಮುಕ್ತಿಯನ್ನು ಕೊಡಬೇಕು ಅಂತ ಅವನಿಗೆ ಮನಸ್ಸಿಗೆ ಇಚ್ಛಾ ಬರುತ್ತೋ ಅವರಿಗೆ ಮಾತ್ರ ಮುಕ್ತಿಯನ್ನು ಕೊಡ್ತಾನೆ, ಎಷ್ಟು ಸಾಧನೆ ಮಾಡಿಕೊಂಡಿದ್ದರೂ ಕೂಡ. ಆದ ಕಾರಣ ಮುಕ್ತಿಯು ಭಗವಂತನ ಅನುಗ್ರಹದಿಂದಲೇ ಮುಕ್ತಿಯೋಗ್ಯ ಜೀವರಿಗೆ ಸಿದ್ಧಿಯಾಗತ್ತೆ. ಆದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಇನ್ನು ಜ್ಞಾನವನ್ನು ನೀಡುವವನು, ಸಿದ್ಧಿಂ ಜ್ಞಾನಂ ದದಾತೀತಿ ಸಿದ್ಧಿದಃ. ನಮಗೆ ಜ್ಞಾನ ಬರಬೇಕು. ನಮಗೆ ಜ್ಞಾನ ಅವನ ಅನುಗ್ರಹದಿಂದ ಬರುತ್ತಷ್ಟೇ. ನಾನು ಮಹಾಬುದ್ಧಿವಂತ ಅಂತ ಅಂದ್ಕೊಂಡ್ರೆ ಬರೋದಿಲ್ಲ. ನಾವು ನೋಡ್ತಾ ಇದ್ದೇವೆ ಎಷ್ಟು ಜನ ಜೀವರಾಶಿಗಳಿದ್ದಾರೆ, ಆದರೆ ಎಲ್ಲರಿಗೂ ಒಂದೇ ರೀತಿಯಾದ ಜ್ಞಾನವಿಲ್ಲ. ಕೆಲವರು ಮಹಾಜ್ಞಾನಿಗಳಾಗಿದ್ದಾರೆ, ಮಹಾಪಾಂಡಿತ್ಯವುಳ್ಳವರಾಗಿದ್ದಾರೆ, ಕೆಲವರು ಸಾಮಾನ್ಯವಾದ ಪಾಂಡಿತ್ಯವುಳ್ಳವರಾಗಿದ್ದಾರೆ, ಕೆಲವರು ಜ್ಞಾನವೇ ಇಲ್ಲದೇ ಇರುವವರಾಗಿದ್ದಾರೆ. ಕೆಲವರಿಗೆ ಎಷ್ಟು ಸಲ ಓದಿದರೂ ಕೇಳಿದರೂ ಅರ್ಥವೇ ಆಗುವುದಿಲ್ಲ. ಕೆಲವರಿಗೆ ಓದಿ ಒಂದು 10 ಸಲ ಓದಿದರೆ ಅರ್ಥ ಆಗುತ್ತೆ, ಕೆಲವರಿಗೆ ಸುಮ್ಮನೆ 1 ಸಲ ಓದಿದ್ರೇ ಅರ್ಥ ಆಗುತ್ತೆ. ಯಾಕೆ? ಭಗವಂತ ಯಾರ ಜೀವರ ಯೋಗ್ಯತಾನುಸಾರ ಅವರವರಿಗೆ ಎಷ್ಟೆಷ್ಟು ಜ್ಞಾನವನ್ನು ಯಾವ ಜನ್ಮದಲ್ಲಿ ಕೊಡಬೇಕೋ
ಅಷ್ಟಷ್ಟು ಕೊಡ್ತಾನೆ. ನಾವು ಇಲ್ಲ, ನಾನು ಎಲ್ಲರೂ ಕೂಡ ದೊಡ್ಡ ಪಂಡಿತರಾಗ್ಬಿಡಬೇಕು, ನಾನು ಅವರಂತೆ ನಾನು ಆಗಿಬಿಡಬೇಕು ಅಂಥೇಳಿ ಸಮಾಜದಲ್ಲಿರುವ ದೊಡ್ಡ ಪಂಡಿತನಂತೆ ನಾನು ದೊಡ್ಡ ಪಂಡಿತನ ಆಗಬೇಕು ಅಂತ ಎಷ್ಟು ಹಂಬಲಿಸಿದರೂ ಕೂಡ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ಜ್ಞಾನವನ್ನು ಕೊಡ್ತಾನೆ ಹೊರತು ಭಗವಂತ ಹೆಚ್ಚು ಜ್ಞಾನವನ್ನು ಕೊಡುವುದಿಲ್ಲ. ಆದ ಕಾರಣ ಜ್ಞಾನವನ್ನು ನೀಡುವವನು ಜೀವರಿಗೆ, ಆದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಇನ್ನು ಸಿದ್ಧಿ ಸರ್ವಾದಿರಚ್ಯುತಃ ಇತಿ ಸಿದ್ಧೀನಾಂ ಭಗವದಧೀನ ಸತ್ತಾಕತ್ವೇನ ಭಗವಾನ್ ಸಿದ್ಧಿರಿತ್ಯೇವ ಭಣ್ಯತೆ. ತಥಾ ಚ ಸಿದ್ಧಿಂ ಸಿದ್ಧಿನಾಮಕಂ ಸ್ವಾತ್ಮಾನಂ ಭಕ್ತೇಭ್ಯಃ ದದಾತಿ ಇತಿ ಸಿದ್ಧಿದಃ. ಭಗವಂತನು ಸಿದ್ಧಿಗೆ ನಿಯಾಮಕನಾಗಿದ್ದಾನೆ. ನಾವು ಕಾರ್ಯಸಿದ್ಧಿ ಹೊಂದಬೇಕಾಗಿದ್ದರೂ, ಫಲಸಿದ್ಧಿ ಹೊಂದಬೇಕಾಗಿದ್ದರೂ, ಮುಕ್ತಿಸಿದ್ಧಿ ಹೊಂದಬೇಕಾಗಿದ್ದರೂ ಎಲ್ಲದಕ್ಕೂ ಸಿದ್ಧಿ ನಿಯಾಮಕನಾಗಿದ್ದು ಸಿದ್ಧಿ ಎಂದೇ ಕರೆಯಲ್ಪಡ್ತಾ ಇರುವಂತಹ ತನ್ನನ್ನು, ಭಗವಂತನನ್ನು ತನ್ನ ಭಕ್ತರಿಗೆ ನೀಡುವವನು. ಅಂದರೆ ಸಿದ್ಧಿ ತನ್ನ ಭಕ್ತರಿಗೆ ನೀಡುವವನು, ತನ್ನನ್ನು ತಾನು ನೀಡುವವನು. ಇಲ್ಲಿ ಏನು ಸಿದ್ಧಿ ಎಂದು ಕರೆಯಲ್ಪಡ್ತಾ ತನ್ನನ್ನು ತಾನು ಭಕ್ತರಿಗೆ ನೀಡುವವನು. ಏನು ಅರ್ಥ? ತನ್ನನ್ನು ತನ್ನ ಭಕ್ತರಿಗೆ ನೀಡುವವನು ಅಂತ ಹೇಳಿದರೆ, ರಾಮಚಂದ್ರ ಹನುಮಂತನ ಭಕ್ತಿಗೆ ಮನಸೋತು ತನ್ನನ್ನು ತಾನೇ ಕೊಟ್ಟುಕೊಂಡ, ಸಹಭೋಗವನ್ನು ಕೊಟ್ಟ. ಯಾವಾಗಲೂ ಹನುಮಂತನ ಹೃದಯದಲ್ಲಿ ನಿಂತೇ ಇರ್ತಾನೆ. ಹಾಗೆ ಎಷ್ಟು ಜನ ಭಕ್ತರು, ಯಾವ ಭಕ್ತರು ತಮ್ಮನ್ನು ತಾವು ಕೊಟ್ಕೊಳ್ತಾರೋ, ಭಾಗವತದಲ್ಲಿ ಹೇಳಿದಂತೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನ ಅಂದರೆ ನಮ್ಮನ್ನು ನಾವು ಕೊಟ್ಕೊಳ್ಳೋದು, ಭಗವಂತನಿಗೆ ಸಮರ್ಪಣೆ ಮಾಡುವುದು. ಈ ಆತ್ಮನಿವೇದನ ಭಕ್ತಿ ಬಹಳ ಕಷ್ಟ. ಎಂತಹ ಹನುಮಂತನಿಗೆ, ಅಂತಹ ಮಹಾನುಭಾವರಿಗೆ ಬಿಟ್ಟರೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಮನವನಿತ್ತರೆ ತನ್ನ ನೀವ, ನಮ್ಮನ್ನು ನಾವು ಅವನಿಗೆ ಕೊಟ್ಕೊಂಡ್ರೆ ಅವನನ್ನು ಅವನು ನಮಗೆ ಕೊಟ್ಕೊಳ್ತಾನಂತೆ. ಆದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಭಕ್ತ ಪುಂಡರೀಕ, ಭಗವಂತನ ಅನುಗ್ರಹವಾಯಿತು, ಜ್ಞಾನೋದಯವಾಯಿತು. ತಂದೆ ತಾಯಿಗಳಲ್ಲೇ ಭಗವಂತನನ್ನು ಕಾಣಬೇಕು ಅಂತ ಪುಂಡರೀಕನಿಗೆ ಜ್ಞಾನೋದಯವಾಯಿತು. ಅಲ್ಲಿಯವರೆಗೂ ತಂದೆ ತಾಯಿ ಎಲ್ಲವನ್ನೂ ಬಿಟ್ಟು ದುರ್ವ್ಯಸನಗಳಿಂದ ಇದ್ದ. ಪ್ರಾರಬ್ಧ ಕರ್ಮ ಸವಿದ ಕೂಡಲೇ ತಂದೆ ತಾಯಿಗಳಲ್ಲಿ ಭಗವಂತನನ್ನು ನೋಡಬೇಕು ಎಂಬುವ ಜ್ಞಾನೋದಯ ಆಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದಾನೆ ಪುಂಡರೀಕ. ತಂದೆ ತಾಯಿಗಳ ಕಾಲನ್ನು ಒತ್ತುತ್ತಾ ಇರುವಾಗ ಪುಂಡರೀಕ ಭಗವಂತ ಪಾಂಡುರಂಗ ಬಂದ, ಹೇ ಪುಂಡರೀಕ, ನಾನು ಬಂದಿದ್ದೇನೆಯ್ಯ ನಿಮ್ಮ ಮನೆ ಹೇಳ್ತ್ರಿ ಅಂತ ಹೇಳ್ದ. ಇರು, ನಾನು ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ಇವ ಬರಲಿಕ್ಕಾಗಲ್ಲ ಅಂತ ಹಿಂದೆ ತಿರುಗಿನೂ ನೋಡಲಿಲ್ಲ. ಆವಾಗ ಪಾಂಡುರಂಗ ಕೇಳ್ದ, ಮಳೆ ಬಂದಿದೆಯಾ, ನಿಮ್ಮ ಮನೆ ಮುಂದೆ ಕೊಚ್ಚೆ ಇದೆ, ನಿಲ್ಲಿಗೆ ಜಾಗ ಇಲ್ಲ ಅಂತಂದ. ಹಿಂದೆ ಕೂಡ ತಿರುಗಿ ನೋಡದೆ ಒಂದು ಇಟ್ಟಿಗೆ ಕಲ್ಲನ್ನು ಹಾಕಿದ. ಇಟ್ಟಿಗೆ ಮೇಲೆ ನಿಂತ್ಕೊಂಡ ಪಾಂಡುರಂಗ. ಇಟ್ಟಿಗೆ ಕಲ್ಲಿನ ಮೇಲೆ ನಿಂತ ಅಂಥೇಳಿ ದಾಸರು ಹಾಡನ್ನು ಮಾಡ್ತಾರೆ. ಅಂದರೆ ಪುಂಡರೀಕ ತನ್ನನ್ನು ತಾನು ಕೊಟ್ಕೊಂಡ, ತನ್ನ ಮನಸ್ಸನ್ನು ಭಗವಂತನಲ್ಲೇ ಲಗ್ನ ಮಾಡಿದ. ಎಲ್ಲಿರುವ ಭಗವಂತನನ್ನು? ತಂದೆ ತಾಯಿಗಳಲ್ಲಿರುವ ಭಗವಂತನಲ್ಲಿ ಲಗ್ನ ಮಾಡಿದ. ಯಾವಾಗ ಪುಂಡರೀಕ ತನ್ನನ್ನು ತಾನು ಭಗವಂತನಿಗೆ ಕೊಟ್ಟುಕೊಂಡನೋ, ಭಗವಂತ ತನ್ನನ್ನು ತಾನು ಪಾಂಡುರಂಗನಾಗಿ ಪುಂಡರೀಕನಿಗಾಗಿ ಅಲ್ಲೇ ನಿಂತ. ಆದ ಕಾರಣ ಸಿದ್ಧಿ ಎಂದು ಕರೆಯಲ್ಪಡ್ತಾ ಸಿದ್ಧಿ ನಿಯಾಮಕನಾಗಿ ತನ್ನನ್ನು ತನ್ನ ಭಕ್ತರಿಗೆ ನೀಡುವವನಾದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಇನ್ನು ದುರ್ಜನಾನಾಂ ಸಿದ್ಧಿಂ ಕ್ರಿಯಾನಿಷ್ಪತ್ತಿಂ ಫಲನಿಷ್ಪತ್ತಿಂ ವಾ ದ್ಯತಿ ಖಂಡಯತೀತಿ ಸಿದ್ಧಿದಃ ದೋ ಅವಖಂಡನೆ. ಹೇಗೆ ಸಜ್ಜನರಿಗೆ
ಫಲಸಿದ್ಧಿ ಕ್ರಿಯಾನಿಷ್ಪತ್ತಿ ರೂಪವಾದ ಫಲನಿಷ್ಪತ್ತಿಯನ್ನು ಕೊಡ್ತಾನೋ ಹಾಗೆ ದುರ್ಜನರ ಕ್ರಿಯಾನಿಷ್ಪತ್ತಿಯನ್ನು ಅಥವಾ ಫಲನಿಷ್ಪತ್ತಿಯನ್ನು ಕೆಡಿಸುತ್ತಾನಂತೆ. ದುರ್ಜನರು ಯಾವುದನ್ನ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಾಗ ಅಂದರೆ ಏನು, ದುರ್ಜನರು ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಹೋಗ್ತಾರೆ. ಆ ಒಳ್ಳೆಯ ಕೆಲಸಗಳು ಆಗದೆ ಅಡಚಣೆಗಳನ್ನು ತಂದಿಡ್ತಾನೆ. ಆದರೂ ಅದರ ಫಲ ದೊರಕದಂತೆ ಮಾಡ್ತಾನೆ. ಯಾರಾದರೆ ದುರ್ಜನರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅವರು ಲೋಕೋಪದ್ರವ, ಲೋಕಕ್ಕೆ ಉಪದ್ರವ ಉಂಟು ಮಾಡುವಂತಹ ಕರ್ಮಗಳನ್ನೇ ಮಾಡ್ತಾರೆ. ಅವರ ಬುದ್ಧಿ, ಮನಸ್ಸು, ಅವರ ಸ್ವಭಾವ ಅದೇ ರೀತಿಯಾಗೇ ಇರುತ್ತೆ. ಅಂತಹ ದುರ್ಜನರ ಕ್ರಿಯಾನಿಷ್ಪತ್ತಿಯನ್ನು, ಫಲನಿಷ್ಪತ್ತಿಯನ್ನು ಭಗವಂತ ಕೆಡಿಸುತ್ತಾನಾದ ಕಾರಣ ಭಗವಂತನಿಗೆ ಸಿದ್ಧಿದ. ಅದೇ ಸಜ್ಜನರಿಗೆ, ತನ್ನ ಭಕ್ತರಿಗೆ ತದ್ವಿರುದ್ಧವಾಗಿ ಅವರಿಗೆ ಕಾರ್ಯಸಿದ್ಧಿಯನ್ನು ನೀಡ್ತಾನೆ, ಫಲಸಿದ್ಧಿಯನ್ನು ನೀಡ್ತಾನೆ ಭಗವಂತ. ಇನ್ನು ಅಯೋಗ್ಯಾನಾಂ ಕೃತೆ ಸಿದ್ಧಿಂ ಜ್ಞಾನಂ ಮೋಕ್ಷಂ ವಾದ್ಯತಿ ಖಂಡಯತಿ ನಿರಾಕರೋತಿ ಇತಿ ಯಾವತ್ ಸಿದ್ಧಿದಃ. ಅಯೋಗ್ಯರು ಮೋಕ್ಷವನ್ನು ಅಥವಾ ಜ್ಞಾನವನ್ನು ನಿರಾಕರಿಸುವವನು, ಅವರಿಗೆ ಸಿಗದೆ ಮಾಡ್ತಾನಂತೆ. ಯಾರು ಮೋಕ್ಷಕ್ಕೆ ಅಯೋಗ್ಯರಿರ್ತಾರೆ, ಜ್ಞಾನಕ್ಕೆ ಅಯೋಗ್ಯರಿರ್ತಾರೆ, ಅವರಿಗೆ ಆ ಮೋಕ್ಷ ಜ್ಞಾನ ದೊರೆಯದಂತೆ ಮಾಡ್ತಾನೆ. ಆದ ಕಾರಣ ಅವನಿಗೆ ಸಿದ್ಧಿದ. ಅಯೋಗ್ಯರಿಗೆ ಮೋಕ್ಷ, ಮೋಕ್ಷ ಸಾಧನವಾದ ಜ್ಞಾನ ಅವರಿಗೆ ದೊರೆಯದಂತೆ ಮಾಡ್ತಾನೆ. ಬುದ್ಧಾವತಾರದಲ್ಲಿ ಮುಖ್ಯವಾಗಿ ಭಗವಂತ ಮಾಡಿರೋದು ಅದೇ. ಬುದ್ಧಾವತಾರವನ್ನು ಮಾಡಿ ಅದರಲ್ಲಿ ಬುದ್ಧಾವತಾರದಲ್ಲೂ ಹೇಳಿರೋದು ಭಗವಂತ ಸಚ್ಚಾಸ್ತ್ರವನ್ನೇ. ಆದರೆ ದುರ್ಜನರಿಗೆ ಮೋಹಕ ಜ್ಞಾನ ಉಂಟು ಮಾಡುವಂತೆ, ಅನ್ಯಥಾ ಜ್ಞಾನ ಉಂಟಾಗುವಂತೆ ಬುದ್ಧಾವತಾರ ಮಾಡಿ ಯಾರು ದುರ್ಜನರಿರ್ತಾರೆ ಅವರೆಲ್ಲರೂ ಆ ಬುದ್ಧನು ಹೇಳಿದ್ದು ಈ ರೀತಿ ಅಂತ ಹೇಳಿ ಅನ್ಯಥಾ ಜ್ಞಾನ ಪಡೆದು ಅವರು ಮೋಕ್ಷಕ್ಕೆ ಹೋಗದೆ ಮಾಡಿದ್ದಾನೆ ಭಗವಂತ. ನಾನು ಇಷ್ಟ ಮುಂಚೆ ಕೂಡ ರಾಮಾಯಣದಲ್ಲಿ ಎಷ್ಟೋ ಸಲ ಹೇಳ್ಕೊಂಡಿದ್ದೇವೆ. ರಾವಣನ ಸಂಹಾರ ಮಾಡಿ ಸೀತಾದೇವಿಯನ್ನು ಅಗ್ನಿ ಪುನೀತಳನ್ನಾಗಿ ಮಾಡಿ ತಂದು ಅಯೋಧ್ಯ ಪಟ್ಟಾಭಿಷಿಕ್ತನಾದಾಗ ಕೆಲವರು ಜನರೆಲ್ಲರೂ ಕೂಡ ರಾಮನನ್ನು ನಿಂದ ಮಾಡಿದರು. ರಾಮ ಸ್ತ್ರೀಲೋಲ, ಪರಪುರುಷನ ಸೆರೆಯಲ್ಲಿರುವಂತಹ ಹೆಂಡತಿಯನ್ನು ಮತ್ತು ಸ್ವೀಕಾರ ಮಾಡಿದ್ದಾನೆ, ಸ್ತ್ರೈಣ ಅಂತಂದರು. ರಾಮ ಅವನು ಪ್ರಜಾಪಾಲಕ, ಪ್ರಜೆಗಳ ಮಾತಿಗೆ ಬೆಲೆಯನ್ನು ಕೊಡುವವನಾದ ಕಾರಣ ಮತ್ತು ಸೀತಾದೇವಿಯನ್ನು ಪರಿತ್ಯಾಗ ಮಾಡಿದ. ಯಾಕೆ ಮಾಡಿದ ಅಂತ ಹೇಳಿದರೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸುರಾಣಕ ಎಂಬುವಂತಹ ಒಂದು ರಾಕ್ಷಸ ಗಣವಿತ್ತು. ಅವರೇನು ಮಾಡಿದರು, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದರು. ಈ ರಾಕ್ಷಸರ ಬೈಕೆಗಳು ಅವರದೆಲ್ಲವೂ ಕೂಡ ಎಕ್ಸೆಂಟ್ರಿಕ್ ಆಗಿರುತ್ತೆ, ಎಲ್ಲ ವಿಚಿತ್ರವಾಗಿರುತ್ತೆ. ಅವರೇನು ಕೇಳಿದ್ರು, ನಾವು ಏನೇ ಪಾಪ ಮಾಡಿದರೂ ನಾವು ಮೋಕ್ಷಕ್ಕೆ ಹೋಗಬೇಕು ಅಂತ ವರವನ್ನು ಕೇಳಿದರು. ಸರಿ ತಥಾಸ್ತು ಅಂತಂದು ಬ್ರಹ್ಮದೇವರು ಒಂದು ಕಂಡೀಷನ್ ಇಟ್ಟರು. ಕಂಡೀಷನ್ ಅಪ್ಲೈ ಏನು ಅಂದರೆ, ನೀವು ಒಂದು ಪಾಪ ಮಾಡಿಬಿಟ್ಟು ಇನ್ನು ಯಾವ ಪಾಪ ಮಾಡಿದರೂ ನೀವು ಮೋಕ್ಷಕ್ಕೆ ಹೋಗ್ತೀರಿ. ಆ ಪಾಪ ಯಾವುದು ಅಂತ ಹೇಳಿದರೆ, ಅವಿಭಕ್ತ ದಂಪತಿಯರಾದಂತಹ ಲಕ್ಷ್ಮೀನಾರಾಯಣರಿಗೆ ಅಗಲಿಕೆಯನ್ನು ಉಂಟು ಮಾಡಿದರೆ ಅದು ಒಂದು ಪಾಪ ಮಾಡಿದರೆ ನೀವು ಮುಕ್ತಿಗೆ ಹೋಗುವುದಿಲ್ಲ, ಮಿಕ್ಕ ಯಾವ ಪಾಪ ಮಾಡಿದರೂ ಮುಕ್ತಿಗೆ ಹೋಗ್ತೀರಿ ಅಂತ ವರವನ್ನು ಕೊಟ್ಟು, ಆ ಸುರಾಣಕ ರಾಕ್ಷಸಗಣ ಏನು ಮಾಡಿದರು, ರಾಮನ ಕಾಲದಲ್ಲಿ ಹುಟ್ಟಿ ಆ ರಾಮನ ಒಂದು ರಾಮರಾಜ್ಯ ಒಳ್ಳೆಯ ಸಹವಾಸ ದೋಷದಿಂದ ಅವರು ಎಲ್ಲರೂ ಭಕ್ತರಾಗಿ ಅವರು ಕೂಡ ಸಾಧನೆ ಮಾಡಿಕೊಂಡು ಮುಕ್ತಿಗೆ ಹೋಗುವಂತಹ ಒಂದು ಪ್ರಸಂಗ ಬಂದ್ಬಿಡ್ತು. ಆದರೆ ಭಗವಂತನ ಸಂಕಲ್ಪ ಸಾತ್ವಿಕರು ಮುಕ್ತಿಗೆ ಹೋಗಬೇಕು, ರಾಜಸರು ನಿತ್ಯ ಸಂಸಾರಕ್ಕೆ ಹೋಗಬೇಕು, ತಾಮಸರು ಅಂಧಂತಮಸ್ಸಿಗೆ ಹೋಗಬೇಕು. ಆದರೆ ಅಂಧಂತಮಸ್ಸಿಗೆ ಹೋಗಬೇಕಾದಂತಹ ಸುರಾಣಕ ರಾಕ್ಷಸಗಣ ರಾಮರಾಜ್ಯ ಪ್ರಭಾವದಿಂದ ಅವರು ಮುಕ್ತಿಗೆ ಹೋಗುವಂತಹ ಪ್ರಸಂಗ ಬಂದಾಗ ಭಗವಂತ ಏನು ಮಾಡ್ತಾನೆ, ದುರ್ಗಾದೇವಿಗೆ, ತಾಮಸ ಅಭಿಮಾನಿ ಗುಣಾಭಿಮಾನಿಯಾದ ದುರ್ಗಾದೇವಿಗೆ ಆದೇಶ ಕೊಟ್ಟಾಗ ದುರ್ಗಾದೇವಿ ಅವರೆಲ್ಲರಿಗೂ ಒಂದು ಮಾಯೆಯನ್ನು ಉಂಟು ಮಾಡಿದ್ರು ಈ ಸುರಾಣಕ ರಾಕ್ಷಸ ಗಣಕ್ಕೆ. ಆ ಮಾಯೆಯಿಂದ ಅವರೇನು ಮಾಡಿದರು,
ದೋಷವೇ ಇಲ್ಲದೇ ಇರುವ ರಾಮನಲ್ಲಿ ದೋಷಾರೋಪಣೆ ಮಾಡಿದರು. ಸ್ತ್ರೈಣ ಪರಪುರುಷನ ಸೆರೆಯಲ್ಲಿದ್ದ ಸೀತಾದೇವಿಯನ್ನು ಮತ್ತು ಸ್ವೀಕಾರ ಮಾಡಿದ್ದಾನೆ ಅಂತ ಅಂದರು. ಆಗ ರಾಮಚಂದ್ರ ಪ್ರಜಾಪಾಲಕನಾದ ಕಾರಣ ಪ್ರಜೆಗಳ ಮಾತಿಗೆ ಬೆಲೆಯನ್ನು ಕೊಟ್ಟು ಸೀತಾದೇವಿಯನ್ನು ಪರಿತ್ಯಾಗ ಮಾಡಿದ. ಆವಾಗೇನಾಯಿತು, ಆ ಸುರಾಣಕ ರಾಕ್ಷಸಗಣದ ದೃಷ್ಟಿಯಲ್ಲಿ ಸೀತಾರಾಮರ ವಿಯೋಗವಾಯಿತು. ರಾಮಚಂದ್ರ ಸೀತೆಯನ್ನು ಬಿಟ್ಟ, ಅವರಿಗೆ ಅಗಲಿಕೆ ಉಂಟಾಯಿತು. ಆದ ಕಾರಣ ಅವರು ಮತ್ತು ಅಂಧಂತಮಸ್ಸಿಗೆ ಹೋದರು. ಅಂದರೆ ಅಗಲಿಕೆ ಇಲ್ಲದೇ ಇರುವಂತಹ ಲಕ್ಷ್ಮೀನಾರಾಯಣರ ಮಧ್ಯ ಅಗಲಿಕೆ ತಂದ ಕಾರಣ ಅದು ಒಂದು ಪಾಪ ಮಾಡಿದರೆ ಅವರ ಮುಕ್ತಿಗೆ ಹೋಗೋದಿಲ್ಲ. ಆ ಪಾಪವನ್ನು ಭಗವಂತ ಅವರಿಗೆ ಪ್ರೇರಣೆ ಕೊಟ್ಟು ಮಾಡುವಂತೆ ಮಾಡಿ ಅವರು ಅಂಧಂತಮಸ್ಸಿಗೆ ಹೋಗುವಂತೆ, ಮುಕ್ತಿಗೆ ಹೋಗದಂತೆ. ಅದೇ ಅಯೋಗ್ಯರ ಪಾಲಿಗೆ ಮೋಕ್ಷಕ್ಕೆ ಬೇಕಾದ ಸಜ್ಞಾನವನ್ನು ಕೊಡದೇ ಮಾಡ್ತಾನೆ, ದೊರಕದಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಸಿದ್ಧಿದಃ ಅಂತ ಹೆಸರು. ಸರಿಯಲ್ಲಿ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ವಿವರಣೆ ಕೊಡ್ತಾರೆ. ಅವಿಭಕ್ತ ಕುಟುಂಬಿನಿ, ಅದು ಅವರು ವಿಯೋಗವೇ ಇಲ್ಲ. ಯಾರು ವಿಯೋಗವಿದೆ ಅಂತ ತಿಳ್ಕೊಂಡ್ರೆ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ. ವಿಯೋಗವಿಲ್ಲ ಅಂತ ತಿಳ್ಕೊಂಡ್ರೆ ಅದು ಸರಿಯಾದ ಜ್ಞಾನ, ಇದು ಅಸುರ ಮೋಹನಾರ್ಥಕ್ಕಾಗಿ ಮಾಡಿದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ದುರ್ಜನರಿಗೆ ಮುಕ್ತಿಯನ್ನು ಸಿಗದೇ ಮಾಡುತ್ತಾನೆ ಭಗವಂತ. ಆದ ಕಾರಣ ಅವನಿಗೆ ಸಿದ್ಧಿದಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ಆ ಅರ್ಥವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.